ಈ ದಿನ ನಗರಸಭಾ ಕಾರ್ಯಾಲಯದಲ್ಲಿ ಬಂಗಾರಪೇಟೆ ತಾಲೂಕಿನ PDOಗಳು ಮತ್ತು ಇವತ್ತೇನು ಸರ್ಕಾರ ಅಪಾಯಿಂಟ್ ಮಾಡಿದೆ ಆಡಳಿತಾಧಿಕಾರಿಗಳು ಇವರೊಟ್ಟಿಗೆ RFO ತಹಸೀಲ್ದಾರ್ ಸಭೆಯನ್ನು ಮಾಡಿ 3 ವಿಚಾರಗಳ ಬಗ್ಗೆ ನಾವು ಸಭೆಯನ್ನು ಮಾಡಿದ್ವಿ. ಒಂದನೇ ವಿಚಾರ ಏನಪ್ಪ ಅಂದರೆ, ಇವತ್ತು ಪ್ರೋಗ್ರೆಸ್ ತಾಲೂಕು ಕಚೇರಿಯಲ್ಲಿ ಯಾವ್ಯಾವುದು ಬಗರ್ಕುಂಬ ಸಾಗುವಳಿ ಆಗ್ಬೋದು, ಪೌತಿ ಖಾತೆಗಳು, ಆಮೇಲೆ RIT ಕೇಸ್ಗಳು, ಇವೊಟ್ಟಿಗೆ ಯಾವ್ಯಾವ ದುರಸ್ತಿಗಳಾಗ್ತಾಯಿಲ್ಲ, ಯಾವಕ್ಕೆ ಆಗ್ತಾಯಿಲ್ಲ ಅಂತೇಳಿ ಆ ಬಗ್ಗೆ ಚರ್ಚೆ ಮಾಡಿ ಒಂದು ಕಾಲಮಿತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಎರಡನೇದಾಗಲೇ ನಾವು 10,000 ನಿವೇಶನ ಕೊಡಬೇಕು ಅಂತ ಹೇಳಿ ಇವತ್ತು 10,000 ಫಲಾನುಭವಿಗಳಿಗೆ ಜಮೀನನ್ನು ಗುರುತಿಸೋದು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು 320 ಎಕರೆಗೂ ಮೇಲ್ಪಟ್ಟ ಜಮೀನನ್ನು ಇವತ್ತು ಗುರುತು ಮಾಡಿದ್ದೇವೆ. ಇನ್ನು ನಮಗೆ 10 ಎಕರೆ ಇದ್ದರೆ ಬಹುಶಃ ಈ ತಾಲೂಕಲ್ಲಿ ಯಾರ್ಯಾರು ನಿವೇಶನ ಇಲ್ಲವೋ ಎಲ್ಲರೂ ಕೊಡಲಿಕ್ಕೆ ಸಹಕಾರಿ ಆಗ್ತದೆ. ಅದರಲ್ಲಿ ಇವತ್ತು ಪ್ರಗತಿ ಸಾಧಿಸಿದ್ದೇವೆ. ಅದಕ್ಕೋದ ಒಂದು ಟೈಮ್ ಬಾಂಡನ್ನು ಕೊಟ್ಟು ಈ ತಿಂಗಳು 26ನೇ ತಾರೀಕು ಒಳಗಡೆ ಎಲ್ಲ ಸರ್ವೇಸ್ ಕಚೇರಿ ಕೊಡಬೇಕು. ಬರೋ ತಿಂಗಳು ಮಾರ್ಚ್ 10 ಒಳಗಡೆ ಎಲ್ಲ ಕಡೆ ಕೂಡ ಪ್ರಪೋಸಲ್ಸನ್ನು DC ಅವರಿಗೆ ಹೋಗಿರಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ಮಾಡಿದ್ದೇವೆ. ಮೂರನೇದಾಗಿ ಇವತ್ತು ಫಾರೆಸ್ಟ್ ಇಲಾಖೆಯವರು ಅನೇಕ ಭಾಗಗಳನ್ನು ಇವತ್ತವರು ಸಾಗುವಳಿ ಜಮೀನುಗಳನ್ನು ಗ್ರಾಮ ಅರಣ್ಯ, ರಿಸರ್ವ್ ಫಾರೆಸ್ಟ್ ಮತ್ತು ಈ ಒಂದು ಸಾಮಾಜಿಕ ಅರಣ್ಯ ಅಂಥೇಳಿ ಅವರಿವತ್ತು ಅನೇಕ ಹಿಂದೆ 1932 ನೋಟಿಫಿಕೇಷನ್ ಇಟ್ಕೊಂಡು ಮತ್ತು ರೈತರಿಗೆ ತೊಂದರೆ ಕೂಡ ಕೊಟ್ಟಿದ್ದಾರೆ. ಆ ಬಗ್ಗೆ ಕೂಡ ಸರ್ಕಾರಕ್ಕೆ ಇವತ್ತೇನು SIT ರಚನೆ ಮಾಡಿದೆ, ಅದಕ್ಕೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಬೇಕು. ಪ್ರತಿ ಗ್ರಾಮದಲ್ಲಿ ಏನು ಫಾರೆಸ್ಟ್ ಇಲಾಖೆ ನಂಬರ್ ಅಂತಾಗಿದೆ, ಆ ನಂಬರ್ ಇಲಾಖೆಯಿಂದ ಎಷ್ಟು ಜನ ನಾವು ಮಂಜೂರು ಮಾಡಿದ್ದೀವಿ, ಯಾರ್ಯಾರು ಸ್ವಾಧೀನದಲ್ಲಿದ್ದಾರೆ, ಯಾರ್ಯಾರು ಘೋಷಣೆಯಲ್ಲಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು SIT ಕೊಟ್ಟು ಫಾರೆಸ್ಟ್ ಅಲ್ಲದೇ ಇರ್ತಕ್ಕಂಥ ಜಮೀನುಗಳನ್ನು ಬಿಡಿಸ್ಕೊಡೋದು ಕೂಡ ಇವತ್ತು ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. 4ನೇದಾಗಿ ಏನಿವತ್ತು ದೇಶದಲ್ಲಿ ಸರ್ವೆ ನಂಬರ್ 15-103, ಕಾರಳಿ ಸರ್ವೆ ನಂಬರ್ 197ರಲ್ಲಿ ಯಾರ್ಯಾರು ಒತ್ತುವರಿದಾರರು ಅಂತ ಈಗಾಗಲೇ ಸ್ಕೆಚ್ ಮಾಡಿ ಗುರುತು ಮಾಡಿದ್ದೀವಿ, ಅವರನ್ನು ಆ ತೆರವುಗೊಳಿಸಲು ಪೊಲೀಸ್ ಇಲಾಖೆ ಸಹಾಯವನ್ನು ಪಡೆದು ಅವರನ್ನು ತೆರವುಗೊಳಿಸಿ ಆ ಸ್ಥಳಗಳನ್ನು ಈ ಸರ್ಕಾರಿ ಉದ್ದೇಶಗಳಿಗೆ ಬಳಸ್ಕೊಳ್ಳಲಿಕ್ಕೆ ತೀರ್ಮಾನ ಆಯಿತು. ಒಟ್ಟಾರೆಯಾಗಿ ಮೇಲೆ ನಗರ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಮಾಡ್ತಾ ಇದ್ದೀವಿ, ಈ ಕೆಲಸಗಳನ್ನು ಇನ್ನೂ ಫಾಸ್ಟ್ ಮಾಡಬೇಕು. ಪಾರ್ಕ್ ಡೆವಲಪ್ಮೆಂಟು, ರಂಗಮಂದಿರ, ಇಂಡೋರ್ ಸ್ಟೇಡಿಯಂ, ರಸ್ತೆಗಳು, ಸಿಮೆಂಟ್ ರಸ್ತೆಗಳು, ಚರಂಡಿಗಳು, ಆಮೇಲೆ TPS ಕಚೇರಿ, BEO ಕಚೇರಿ, ನಮ್ಮ ಪತ್ರಕರ್ತರ ಭವನ, ಕನ್ನಡ ಭವನ, ಇವೆಲ್ಲವನ್ನು ಕೂಡ ತ್ವರಿತವಾಗಿ ಫಾಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. 5ನೇದಾಗಿ ಈ ನಗರದ ಫುಟ್ಪಾತ್ ನಾವು ರಸ್ತೆಗೆ ಚರಂಡಿ ಮಾಡಿದ್ರು ಕೂಡ ಆ ಚರಂಡಿಯನ್ನು ಮೀರಿ ಯಾರು ಔಟ್ಸೈಡು ಪೆಂಡಲ್ ಹಾಕ್ತಾರೆ ಅಥವಾ ಸರ್ಜೆ ಹಾಕ್ತಾರೆ ಅಂಥವೆಲ್ಲವನ್ನು ತೆಗೀಲಿಕ್ಕೆ ಒಂದು ಕಮಿಟಿ ಮಾಡಿದ್ದೇವೆ. ಆ ಕಮಿಟಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು, ಈ ನಗರಸಭಾ ಕಮಿಷನರು ಮತ್ತು ಇಲಾಖೆ ಸಿಬ್ಬಂದಿ ಇದ್ದು ಪ್ರತಿ ಕಡೆಯೂ ಕೂಡ ಹೋಗಿ ಆ ಹೆಚ್ಚುವರಿಯಾಗಿ ಆಗಿರ್ತಕ್ಕಂಥ ಚಾವಣಿಗಳನ್ನು ತೆಗೆಸಿ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಆ ಫುಟ್ಪಾತ್ಗಳನ್ನು ಸಾರ್ವಜನಿಕರಿಗೆ ಮುಕ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ವಿಚಾರವನ್ನು ಚರ್ಚೆ ಮಾಡಿದ್ದೇವೆ. ಮತ್ತು ಆ PDOಗಳಿಗೆ ಅಡ್ಮಿನಿಸ್ಟ್ರೇಟರ್ಸ್ಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕುಡಿಯುವ ನೀರಿನ ಅಭಾವ ಆದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋ ಮಾತನ್ನು ಹೇಳಿದೆ.